ಹೌದು ಗುರುಗಳೇ, ನಿಜ ನೀವು ಹೇಳ್ತಾ ಇರೋದು. ನನ್ನ ಜೀವಕ್ಕೆ ಏನಾದರೂ ಅಪಾಯ ಆಗಿದ್ದರೆ ಈ ಸಾಮ್ರಾಜ್ಯ ಒಬ್ಬ ಚಕ್ರವರ್ತಿಯನ್ನ ಕಳೆದುಕೊಳ್ಳುತ್ತಿತ್ತು. ಅದೇ ನಿಮ್ಮ ಪ್ರಾಣಕ್ಕೆ ಏನಾದರೂ ಅಪಾಯ ಆಗಿದ್ದರೆ ನನ್ನಂತ 100 ಜನ ಚಕ್ರವರ್ತಿಗಳನ್ನ ಹುಟ್ಟಿಸುವ ಗುರುವನ್ನೇ ಈ ಸಮಾಜ ಕಳೆದುಕೊಂಡು ಬಿಡುತ್ತಿತ್ತಲ್ಲ. ಅದಕ್ಕೋಸ್ಕರ ನಾನು ಮೊದಲು ಜಿಗೋದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನೋಡಿ, ಅಂದರೆ ನಾವು ಈಗ ಪ್ರವಚನ ಕೇಳ್ತೀವಿ, ಎಲ್ಲೋ ನಾವು ಕೇಳಿದ್ರು ಗುರುಗಳ ಮಾತು ಕೇಳ್ತೀವಿ. ಸೊ ಆ ಗುರುಗಳ ಮಾತನ್ನು ಎಷ್ಟು ಶ್ರದ್ಧೆಯಿಂದ ನಾವು ಕೇಳಬೇಕು. ಕೇಳೋ ಹೊತ್ತಿಗೆ ನಮ್ಮ ಧ್ಯಾನ ಯಾವ ಕಡೆ ಇರಬೇಕು, ಗುರುಗಳ ಮಾತನ್ನು ನಾವು ಎಷ್ಟರ ಮಟ್ಟಿಗೆ ನಾವು ಲಕ್ಷ್ಯ ಕೊಟ್ಟು ಕೇಳಬೇಕು, ಮತ್ತು ಗುರುಗಳಂದರೆ ನಮ್ಮಲ್ಲಿ ಯಾವ ಥರ ಭಾವನೆ ಇರಬೇಕು ಅನ್ನೋದನ್ನು ಗುರುಗಳು ಒಂದು ಎಕ್ಸಾಂಪಲ್ ಮೂಲಕ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನೋಡಿ, ನೀವು ಕೂಡ ಕೇಳಿಸ್ಕೊಳ್ಳಿ. ಗುರುಗಳ ಮಾತುಗಳನ್ನು ಕೇಳಬೇಕು. ನಾವು ಎಲ್ಲ ಕೇಳ್ತೀವಲ್ಲ, ಇದು ನಾವು ಕೇಳೋದು ಕೇಳಿದಂಗಲ್ಲನ. ಅಂದ್ರ ಎಷ್ಟು ಶ್ರದ್ಧೆ ಇಡಬೇಕು ಗುರುಗಳ ಮಾತುಗಳನ್ನ ಕೇಳುವಾಗ ಅಂತಂದ್ರ, ಈಗ ಬ್ಯಾಂಕಿಗೆ ಹೋಗಿರ್ತೀರಿ ನೀವು. ಬ್ಯಾಂಕಿಗೆ ಹೋಗಿ ಬ್ಯಾಂಕ್ನಿಂದ ರೊಕ್ಕ ತಂದಿರ್ತೀರಿ, 500 ನೋಟ್ ತಂದಿರ್ತೀರಿ, ಒಂದು ಬಂಡಲ್ ನೋಟ್ ತಂದಿರ್ತೀರಿ. ಮನೆಗೆ ತಂದ ಕೂತಿರ್ತೀರಿ, ಎಲ್ಲಿ ಸೋಫಾ ಸೆಟ್ ಮೇಲೆ ಕೂತಿರ್ತೀರಿ. ಎಷ್ಟು ಅದಾವಂತ ಎಣಸಾಕ್ ಚಾಲು ಮಾಡ್ತೀರಿ. ಎಣಸಾಕ ಚಾಲು ಮಾಡಿದಾಗ ಮಕ್ಕಳು ಓಡಾಡಿದ್ರು ನಿಮಗೆ ಲಕ್ಷ್ಯ ಇರಂಗಿಲ್ಲ, ಮನಿಗೆ ಯಾರು ಬಂದ್ರು ಲಕ್ಷ್ಯ ಇರಂಗಿಲ್ಲ. ಚಿತ್ತ ಆ ಕಡೆ ಈ ಕಡೆ ಒಂದಿಷ್ಟು ಚಂಚಲಾಗಂಗಿಲ್ಲ. ಯಾಕೆ ಚಂಚಲಾಗಂಗಿಲ್ಲ? ಒಂದು ನೋಟ್ ಹೆಚ್ಚು ಹೋಗಬಾರ್ದು, ಒಂದು ನೋಟ್ ಕಡಿಮೆ ಹೋಗಬಾರ್ದು. ಅಷ್ಟು ಲಕ್ಷ್ಯ ಕೊಟ್ಟ ರೊಕ್ಕ ಎಣಿಸುವಾಗ ಎಷ್ಟು ಲಕ್ಷ್ಯ ಕೊಡ್ತೀರಲ್ಲ, ಅಷ್ಟ ಲಕ್ಷನ್ನ ಗುರುಗಳ ಮಾತು ಕೇಳುವಾಗ ಕೊಟ್ಟರ ಸಾಕು, ಅವೆಲ್ಲ ಒಳಗೆ ಇಳಿದು ಬಿಡುತ್ತಾವ. ಇಷ್ಟು ಲಕ್ಷ್ಯ ಕೊಡಬೇಕು ಗುರುಗಳ ಮಾತು. ಗುರು ಎನ್ನವನು ಬಹಳ ಶ್ರೇಷ್ಠ ಆದವನು. ಒಂದು ಕಡೆ ಅಣ್ಣ ಬಸವಣ್ಣ ಹೇಳ್ತಾನೆ, ಮಡಿಕೆ ಮಾಡುವಡೆ ಮಣ್ಣೇ ಮೊದಲು, ತೊಡಿಗೆ ಮಾಡುವಡೆ ಹೊಣ್ಣೆ ಮೊದಲು, ಶಿವಪಥವನ್ನರಿವೊಡೆ ಗುರುಪಥವೇ ಮೊದಲು ಅಂತ ಹೇಳ್ತಾನೆ. ಈಗ ಒಂದು ಮಡಿಕೆಯನ್ನ ಕುಂಬಾರ ಮಾಡಬೇಕು ಅಂತಂದ್ರೆ ಅಲ್ಲಿ ಮುಖ್ಯ ಏನು ಬೇಕು ಅಂತಂದ್ರೆ ಮಣ್ಣು ಬೇಕು. ಮಣ್ಣು ಇಲ್ಲದೆ ಎಂದಾದರೂ ಮಡಿಕೆ ಮಾಡಲು ಸಾಧ್ಯವೇನು ಅಂದರೆ ಅದು ಸಾಧ್ಯವಾಗದು. ಮತ್ತು ಒಂದು ತೊಡಿಗೆ ಮಾಡಬೇಕು, ಬಳಿ ಮಾಡಬೇಕು, ಉಂಗುರ ಮಾಡಬೇಕು, ಏನೋ ಮಾಡಬೇಕು ಅಂತಂದ್ರೆ ಅದಕ್ಕೆ ಮುಖ್ಯ ಏನು ಬೇಕು? ಬಂಗಾರ ಬೇಕು. ಬಂಗಾರ ಇಲ್ಲದ ಅದು ಆಗಂಗಿಲ್ಲ. ಹೆಂಗ ಅದು ಮುಖ್ಯವೋ, ಮಡಿಕೆ ಮಾಡಾಕ ಮಣ್ಣು ಹೆಂಗ ಮುಖ್ಯವೋ, ತೊಡಿಗೆ ಮಾಡಾಕ ಹೊಣ್ಣು ಹೆಂಗ ಮುಖ್ಯವೋ, ಹಂಗ ದೇವನನ್ನ ತಿಳಿಯೋಕೆ ಗುರು ಮುಖ್ಯ ಆದವನು. ಅದಕ್ಕೋಸ್ಕರ ನಾವೆಲ್ಲರೂ ಗುರುಗಳ ಮಾತುಗಳನ್ನ ಶ್ರದ್ಧೆಯಿಂದ ಕೇಳಬೇಕು ಅಂತ ಹೇಳೋದು. ನಮ್ಮ ಬದುಕಿನಲ್ಲಿ ಎಲ್ಲವೂ ಇರುತ್ತೆ, ಆದರೆ ಒಂದೊಂದು ಬಾರಿ ಅನೇಕ ರೀತಿಯ ಸಮಸ್ಯೆಗಳ ಕಾಡುತ್ತೆ. ಈಗ ನಿಮ್ಮ ಮನೆಯಲ್ಲಿ ನೀವು ಅಡುಗೆ ಮಾಡಿರ್ತೀರಿ. ಹೆಂಗೆ ಅಡುಗೆ ಮಾಡಿರ್ತೀರಿ ಅಂತಂದ್ರ, ಮಸಾಲೆ ತಂದಿರ್ತೀರಿ ಅಡುಗೆ ಮಾಡಕ್ಕೆ. ಎಲ್ಲಿಂದ? ಕರ್ನಾಟಕದಲ್ಲ, ಮಸಾಲೆಗೆ ಪ್ರಸಿದ್ಧವಾದ ಕೇರಳದಿಂದ ಮಸಾಲೆ ತಂದಿರ್ತೀರಿ. ಮತ್ತು ಗುಜರಾತ್ನಿಂದ ತುಪ್ಪ ತಂದಿರ್ತೀರಿ. ಆಗುಂಬೆಗೆ ಹೋಗಿ ಗೋಡಂಬಿ ತಂದಿರ್ತೀರಿ. ಎದಕ್ಕೆ? ಅಡಿಗೆ ಮಾಡಕ್ಕ. ಅಲ್ಲಿ ಅವು ಫೇಮಸ್ ಅದಾವ, ಅಲ್ಲಿಂದ ತಂದು ಅಡಿಗೆ ಮಾಡಬೇಕಂತ ಮಾಡ್ತೀರಿ. ಅಡಿಗೆ ಮಾಡ್ತೀರಿ, ಮಾಡಿ ಮುಂದಿಡ್ತೀರಿ. ಅವರು ಬರ್ತಾರೆ ತಿನ್ನೋರು, ನೋಡ್ತಾರೆ ಅಡಿಗೆ ನೋಡಿದ ತಕ್ಷಣ ಬಾಯಾಗ ನೀರು ಬರ್ತಾವ. ಯಾವಾಗ ತಿನ್ಲಿ ಅವಾಗ ಬಿಡ್ಲಿ. ಎಷ್ಟು ಚಂದ ಮಾಡ್ಯಾರ, ಗೋಡಂಬಿ ಹಾಕ್ಯಾರ, ಗಮ್ಮ ವಾಸನೆ ಬರಾಕತೈತಿ ಅಂತ ತಾಟ್ನ್ಯಾಗ ನೀಡ್ಕೊಂಡು ಒಂದು ತುತ್ತು ತಿಂತಾರ. ಎಷ್ಟು ತಿನ್ನಬೇಕನ್ನೋ ಉತ್ಸಾಹ ಇತ್ತೋ ಕ್ಷಣ ಮಾತ್ರದಲ್ಲೇ ಇಳಿದು ಹೋಗಿಬಿಡುತ್ತೆ. ತಿನ್ನಬೇಕನ್ನೋ ಉತ್ಸಾಹವೇ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂತಂದ್ರ, ಇಲ್ಲೇ ಕಾರವಾರಕ್ಕೆ ಹೋಗಿ
ಉಪ್ಪು ತಂದು ಹಾಕೋದು ಮರೆತು ಬಿಟ್ಟಿರ್ತೀರಿ. ಅಡಿಗೆ ಎಲ್ಲಾ ಕಡೆ ಅಲ್ಲಿ ಗುಜರಾತ್ ಕೇರಳಕ್ಕೆ ಹೋಗಿ ಎಲ್ಲಾ ತಂದಿರ್ತೀರಿ, ಆದ್ರೆ ಉಪ್ಪು ಹಾಕೋದು ಮರೆತು ಬಿಟ್ಟ ಕಾರಣಕ್ಕಾಗಿ ಎಲ್ಲಾ ಇದ್ರೂ ಆ ಅಡಿಗೆ ರುಚಿ ಅನಿಸೋದಿಲ್ಲ ಮನುಷ್ಯನಿಗೆ. ಹಂಗೆ ನಮ್ಮ ಬದುಕಿನಲ್ಲಿ ಎಲ್ಲವೂ ಇರುತ್ತೆ, ಶ್ರೀಮಂತಿಕೆ ಇರುತ್ತೆ, ಐಶ್ವರ್ಯ ಇರುತ್ತೆ, ದೊಡ್ಡ ದೊಡ್ಡ ಬಂಗಲೆ ಇರುತ್ತವೆ. ಆದ್ರೆ ಜೀವನದಲ್ಲಿ ಗುರು ಒಬ್ಬ ಇಲ್ಲದಿದ್ದರೆ ನೆಮ್ಮದಿ ಸುಳಿಯಲಾರದು. ಗುರು ಮುಖ್ಯ ಆಗುತ್ತಾನೆ. ಒಮ್ಮೆ ಯಾಕೆ ಗುರು ಮುಖ್ಯ ಅಂತಂದ್ರೆ, ಚಂದ್ರಗುಪ್ತ ಮೌರ್ಯ ಮತ್ತು ಕೌಟಿಲ್ಯ ಇಬ್ಬರು ಗುರು ಶಿಷ್ಯರು. ಚಂದ್ರಗುಪ್ತ ಮೌರ್ಯ ಶಿಷ್ಯ, ದೊಡ್ಡ ರಾಜ ಅವನು, ಭಾರತ ದೇಶ ಕಂಡ ಸುಪ್ರಸಿದ್ಧ ರಾಜ. ಚಂದ್ರಗುಪ್ತ ಮೌರ್ಯ ಆತನ ಗುರುಗಳಾದ ಚಾಣಕ್ಯರು, ಕೌಟಿಲ್ಯರು ಒಂದು ಹಳ್ಳಿಗೆ ಹೊಂಟಿರ್ತಾರೆ. ಇಬ್ಬರೇ ಹೊಂಟಿರ್ತಾರೆ ನಡ್ಕೋತ ಹೋಗುವಾಗ ಅಲ್ಲೊಂದು ಹಳ್ಳ ಬರುತ್ತೆ. ಹಳ್ಳ ಬಂದ ತಕ್ಷಣ ಗುರುಗಳು ಹೇಳ್ತಾರ, ನಾವು ಯಾವತ್ತೂ ಈ ಹಳ್ಳ ದಾಟಿಲ್ಲ, ಮತ್ತು ಹೊಸಾದ ನಮಗ್ ಹತ್ತಿದ್ದ ಹಳ್ಳ. ಇವತ್ತಿನ ಹಂಗ ಅವತ್ತು ಬ್ರಿಡ್ಜ್ ಇದ್ದಿದ್ದಿಲ್ಲ. ಒಂದು ಈಸ್ಕೋತ ದಾಟಬೇಕು, ಇಲ್ಲ ನಾವನ್ಯಾಗ ದಾಟಬೇಕು. ಅಲ್ಲಿ ನಾವಿಕ ಇದ್ದಿದ್ದಿಲ್ಲ, ಮತ್ತೆ ಹೆಂಗ ದಾಟಬೇಕು? ಈಸ್ಕೋತ ದಾಟಬೇಕು. ಗುರುಗಳು ಹೇಳಿದ್ರು, ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಹಳ್ಳ ಎಷ್ಟು ಆಳ ಐತಿ ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡೋಣ ಅಂತಂದ್ರ, ಮೊದಲು ನಾನು ಜಿಗಿತೀನಿ, ಈಸ್ತಾ ದಂಡಿಗೆ ಹೋಗ್ತೀನಿ. ನಾನು ಹೋಗಿ ಮುಟ್ಟಿದ ತಕ್ಷಣ ನಾನು ನಿನಗೆ ಕೂಗಿ ಹೇಳ್ತೀನಿ, ಅವಾಗ ನೀನು ಬರುವಂತೆ. ಒಂದು ವೇಳೆ ಅದ್ರಾಗ ಮೊಸಳಿ, ಹಾವುಗಳು ಏನೋ ಇದ್ರ ಅವು ನನಗೆ ಹಾನಿ ಮಾಡಲಿ, ನಿನಗೆ ಮಾಡಬಾರದು ಅಂತ ಗುರುಗಳು ಶಿಷ್ಯನಿಗೆ ಹೇಳಿದ್ರು. ಅವಾಗ ಇನ್ನೂ ಅವ್ರ ಬಾಯಾಗ ಮಾತು ಬರ್ತಿತ್ತು. ಶಿಷ್ಯ ಚಂದ್ರಗುಪ್ತ ಮೌರ್ಯ ಹಳ್ಳಕ್ಕೆ ಜಿಗದ ಈಸ್ಕೋತ ಹೋಗಿ ದಂಡಿಗೆ ನಿಂತ ಹೇಳ್ತಾನ, ಗುರುಗಳ ಇದ್ರಾಗ ಏನು ಕೆಟ್ಟ ವಿಷ ಜಂತುಗಳಿಲ್ಲ, ಮತ್ತು ಬಹಳ ಆಳ ಇಲ್ಲ, ನೀವು ಆರಾಮಾಗಿ ಬರ್ಬೋದು ಗುರುಗಳೇ ಅಂತ ಕೂಗಿ ಹೇಳಿದ. ಅವಾಗ ಗುರುಗಳು ಇಳಿದ್ರು, ಅವ್ರದ್ದು ಈಸ್ತಾ ಹೋಗಿ ದಂಡಿಗೆ ಹೋಗಿ ಕೇಳ್ತಾರೆ ಶಿಷ್ಯನನ್ನ, ಅಲ್ಲ, ನನ್ನ ಮಾತನ್ನ ನಿನ್ನ ಜೀವಮಾನದಲ್ಲೇ ಮೀರಿ ನಡೆದವನಲ್ಲ, ಒಂದೊಂದು ಮಾತುಗಳನ್ನ ತಲೆ ಮೇಲೆ ಹೊತ್ತು ಪಾಲಿಸಿದವನು ನೀನು. ಆದ್ರೆ ಇವತ್ತು ನಾ ಹೇಳಿದೆ, ನಾನು ಮೊದಲು ಇಳಿತೀನಿ, ಇಳಿದ ನಾ ಇಸ್ಗೊತ್ತ ಹೊಕ್ಕನು, ನೀ ಹಿಕಟ ಬಾ ಅಂತ ಹೇಳಿದೆ ನಾನು. ಆದ್ರೆ ನನ್ನ ಮಾತು ಕೇಳಿಲ್ಲಲ್ಲ, ಜಿಗದ ಬಿಟ್ಟಿ. ಒಂದು ವೇಳೆ ನಿನಗೇನಾದ್ರೂ ಆಗಿಬಿಟ್ಟಿದ್ದರೆ, ಪ್ರಾಣಿಗಳಿಗೆ ನೀನು ಬಲಿಯಾಗಿ ಬಿಟ್ಟಿದ್ದರೆ, ಈ ಸಾಮ್ರಾಜ್ಯ ಒಬ್ಬ ಚಕ್ರವರ್ತಿಯನ್ನ ಕಳೆದುಕೊಳ್ಳುತ್ತಿತ್ತಲ್ಲ ಅಂತ ಗುರುಗಳು ಶಿಷ್ಯನಿಗೆ ಹೇಳ್ತಾರೆ. ಅವಾಗ ಶಿಷ್ಯ ಒಂದು ಅದ್ಭುತ ತೂಕಬದ್ಧವಾದ ಮಾತನ್ನ ಹೇಳ್ತಾನೆ. ಹೌದು ಗುರುಗಳೇ, ನಿಜ ನೀವು ಹೇಳ್ತಾ ಇರೋದು. ನನ್ನ ಜೀವಕ್ಕೆ ಏನಾದರೂ ಅಪಾಯ ಆಗಿದ್ದರೆ ಈ ಸಾಮ್ರಾಜ್ಯ ಒಬ್ಬ ಚಕ್ರವರ್ತಿಯನ್ನ ಕಳೆದುಕೊಳ್ಳುತ್ತಿತ್ತು. ಅದೇ ನಿಮ್ಮ ಪ್ರಾಣಕ್ಕೆ ಏನಾದರೂ ಅಪಾಯ ಆಗಿದ್ದರೆ ನನ್ನಂತ 100 ಜನ ಚಕ್ರವರ್ತಿಗಳನ್ನ ಹುಟ್ಟಿಸುವ ಗುರುವನ್ನೇ ಈ ಸಮಾಜ ಕಳೆದುಕೊಂಡು ಬಿಡುತ್ತಿತ್ತಲ್ಲ. ಅದಕ್ಕೋಸ್ಕರ ನಾನು ಮೊದಲು ಜಿಗೋದು. ಗುರು ಶ್ರೇಷ್ಠನಾದವನು. ನಮ್ಮೆಲ್ಲರನ್ನ ಗುರು ಕಾಯುತ್ತಾನೆ. ಒಂದು ಕಡೆ ಹೇಳ್ತಾರೆ ಅಲ್ಲ, ಹರ ಮುನಿದರು ಗುರು ಕಾಯಬಲ್ಲ, ದೇವರು ನಮ್ಮ ಮೇಲೆ ಮುನಿಸಿಕೊಂಡರೂ ನಮ್ಮ ಕಾವಲಿಗೆ ಗುರು ನಿಲ್ಲಬಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.